ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ತುಂಬ ದಿನದಿಂದ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೆ. ಪ್ರಪಂಚದಲ್ಲಿ ವೆದರು ತುಂಬ ಚೇಂಜ್ ಆಗ್ತಾ ಇದೆ, ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ ಅನ್ನೋದಕ್ಕೆ ಕಾರಣ ನೋಡಿ ಸ್ನೋ. ಈ ಸ್ನೋ ನಾರ್ಮಲ್ ಆಗಿ ಮಾರ್ಚ್ ತಿಂಗಳಲ್ಲಿ ಅಮೆರಿಕದಲ್ಲಿ ಅಷ್ಟು ಜಾಸ್ತಿ ಬೀಳೋದಿಲ್ಲ. ಬಟ್ ಇವತ್ತು ಸಡನ್ ಆಗಿ ರಾತ್ರಿ ಮಳೆ ಬರ್ತಾ ಇತ್ತು, ಇದ್ದಕ್ಕಿದ್ದಾಗೆ ಮಳೆ ಸ್ನೋ ಆಗಿ ಕನ್ವರ್ಟ್ ಆಗಿಬಿಟ್ಟಿದೆ. ನೋಡಿ ಸ್ನೋ ಎಷ್ಟು ಬೆಳಿಗ್ಗೆ ಎದ್ದ ತಕ್ಷಣ ಕಾರೆಲ್ಲ ಕ್ಲೀನ್ ಮಾಡಿದೆ. ನೋಡಿ ಎಷ್ಟೊಂದು ತುಂಬ ಸೂಪರ್ ಆಗಿದೆ ಅಲ್ಲ. ಬಟ್ ಇಷ್ಟೊಂದು ಸ್ನೋ ಬೀಳಬಾರ್ದು. ವೆದರು ಚೇಂಜ್ ಆದರೆ ಬೇರೆ ಕಡೆ ಬೀಳ್ದಿರೋ ಪ್ಲೇಸ್ಗಳಲ್ಲೂ ಕೂಡ ಸ್ನೋ ಬೀಳುತ್ತೆ. ನೋಡಿ ಇಲ್ಲಿ ನಮ್ಮ ಮನೆ ಹತ್ರ ಅಂತೂ ಇಲ್ಲ, ಕಜ್ಜೆ ಬಿಜ್ಜಿ ಆಗ್ಬಿಟ್ಟಿದೆ. ಸ್ನೋ ಬೀಳುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ಸಡನ್ ಆಗಿ ವೆದರ್ ಚೇಂಜ್ ಆಗಿದ್ದರಿಂದ ಅವರು ಸಾಲ್ಟ್ ಅಂದರೆ ಉಪ್ಪನ್ನ ಚೆಲ್ತಾರೆ. ಕಾರ್ಗಳು ಸ್ಲಿಪ್ಪರಿ ಆಗಬಾರ್ದು, ರೋಡಲ್ಲಿ ಸ್ಲಿಪ್ಪರಿ ಆಗಬಾರ್ದು, ಕಾರ್ಗಳು ಸ್ಲೈಡ್ ಆಗಬಾರ್ದು ಅಂತ. ಈವನ್ ಫುಟ್ ವಾಕ್ ಕೂಡ ಇನ್ನೂ ಕ್ಲೀನ್ ಮಾಡಿಲ್ಲ, ಬಂದು ಕ್ಲೀನ್ ಮಾಡ್ತಾರೆ. ಬಟ್ ಇವತ್ತು ವೆದರ್ ಯಾವ ಥರ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಸನ್ನಿ ಬರ್ತಾ ಇರೋದ್ರಿಂದ, ಸಣ್ಣ ತುಂಬ ಜಾಸ್ತಿ ಇರೋದ್ರಿಂದ ಎಲ್ಲ ಮೆಲ್ಟ್ ಆಗ್ತಾ ಇದೆ. ನೋಡಿ ಅಲ್ಲಿ ಎಷ್ಟೊಂದಿದೆ ಪಕ್ಷಿಗಳು ಎಲ್ಲ ಸ್ನೋವಲ್ಲಿದೆ. ನನಗಂತೂ ತುಂಬ ಆಶ್ಚರ್ಯ ಆಯಿತು. ಬೆಳಿಗ್ಗೆ ಎದ್ದ ತಕ್ಷಣವೇ ಸಡನ್ನಾಗಿ ಇಷ್ಟೊಂದು ಸ್ನೋ ಬಿದ್ದಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ. ರಾತ್ರಿ ತುಂಬ ಗಾಳಿ ಇತ್ತು, ಮಳೆ ಇತ್ತು, ಎಷ್ಟೊಂದು ಇತ್ತು ಅಂತ ಹೇಳಿದ್ರೆ ದೊಡ್ಡ ಸೌಂಡು, ಗಾಳಿ ಸೌಂಡು. ಇಲ್ಲಿ ದೆವ್ವಗಳು ಬಂದಾಗ ಮನೆ ಮುಂದೆ ಎಲ್ಲ ಗಾಳಿ ಬೀಸುತ್ತಲ್ಲ, ಆ ರೀತಿ ಸೌಂಡ್ ಬರ್ತಾ ಇತ್ತು. ಸೊ ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಒಂದು ಹೊಸ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀವಿ. ಈ ಸ್ನೋ ವಿಡಿಯೋ ಯಾರ್ಯಾರಿಗೆಲ್ಲ ತುಂಬ ಇಷ್ಟ ಅವರು ಒಂದು ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ನಮ್ಮ ವಿಡಿಯೋಸ್ ಯೂಟ್ಯೂಬ್ ಹೆಚ್ಚು ಜನಕ್ಕೆ ರೆಕಮೆಂಡೇಶನ್ಗೆ ಕಳಿಸುತ್ತೆ. ಸೊ ತುಂಬ ಜನ ನೋಡ್ತಾರೆ ಈ ವಿಡಿಯೋನ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್.